ಇದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇರೋಂಥ ಹೊಂಗೆ ಮರ. ಇದು ಸುಮಾರು ಒಂದು 70-80 ವರ್ಷದ ಮೇಲೆ ಆಗಿರಬೇಕು ಅನಿಸುತ್ತೆ. ಇದಕ್ಕೆ ಹೊಂಗೆ ಮರಕ್ಕೆ ಸುಮಾರು ವರ್ಷದ್ದು ಇದು ಹಳೆಯ ಮರ ಇದು. ಮತ್ತು ಇಲ್ಲೊಂದು ಜೀಪ್ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರಬೇಕು. ಆ ಜೀಪು ಕೂಡ ಒಂದು 70-80 ವರ್ಷದ್ದೇ ಅದು ಜೀಪು ಅನಿಸುತ್ತೆ. ಸುಮಾರು ಹಳೇದಾಗಿ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ, ನಿಂತಿರ್ತವೆ, ನಿಂತು ಹೋಗಿದೆ. ಅದನ್ನು ಸುಮಾರು ಜನ ರೋಡಲ್ಲಿ ಹೋಗೋ ಬರೋರೆಲ್ಲ ಕೇಳಿದ್ದಾರೆ, ನಮಗೆ ಕೊಟ್ಬಿಡಿ, ನಾವು ತಗೊಂಡು ಅದು ರೆಡಿ ಮಾಡಿಸ್ಕೊಂಡು ಮಾಡ್ಕೋತೀವಿ ಅಂತ. ಆದರೂ ಯಾರಿಗೂ ಕೊಟ್ಟಿಲ್ಲ. ಅದು ಒಂದು ನೆನಪಾಗಿ ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ದೀವಿ. ಇದು ನಾವಿರೋ ಅಂಥ ಕಾಂಪೌಂಡು. ಅಂದರೆ ಒಂದು ದಿವಸ ನಿಮಗೆ ಪೂರ್ತಿ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ. ಪೂರ್ತಿ ಕಾಂಪೌಂಡ್ ಎಲ್ಲ ವಿಡಿಯೋ ಮಾಡಿ ನಮ್ಮ ಮನೆ ಎಲ್ಲ ತೋರಿಸ್ತೀನಿ ನಿಮಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಗುಡ್ ಮಾರ್ನಿಂಗ್. ನಾನಿವಾಗ ಬೆಳಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ಇಷ್ಟು ಬೇಗ ಎದ್ದು 6 ಗಂಟೆಗೆ ತಿಂಡಿ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅಷ್ಟರಲ್ಲಿ ಎಲ್ಲ ರೆಡಿ ಆಗಬೇಕು. ತಿಂಡಿ ಅಡುಗೆ ಎಲ್ಲ ರೆಡಿ ಆಗಬೇಕು, ಇನ್ನು ಮನೆ ಕೆಲಸ ಎಲ್ಲ ಆಗಬೇಕು. ಅದಕ್ಕೋಸ್ಕರ 6 ಗಂಟೆಗೆ ಎದ್ದು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ರಾಕಿ ಇಲ್ಲಿ ನನ್ನ ಮಗನ ರೂಮಲ್ಲಿ ಮಲಗಿದ್ದಾನೆ. ರಾತ್ರಿ ಎಲ್ಲ ಮಳೆ ಬಂದಿತ್ತು. ಸ್ವಲ್ಪ ಮಳೆ ಬಂದಿದ್ದರಿಂದ ಎಲ್ಲ ಕಡೆ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ. ಗಲೀಜೆಲ್ಲ ಹೋಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ನಾನು ಅಡುಗೆ ಮಾಡ್ತಾಯಿದ್ದೀನಿ. ಬಸಿ ಅನ್ನ ಮಾಡೋಣ ಅಂತ ಅನ್ನ ಬಸಿಯಕ್ಕೆ ಇಟ್ಟಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮತ್ತು ದೋಸೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಾನು ಸ್ನಾನ ಪೂಜೆ ಎಲ್ಲ ಮಾಡಿ ಇವಾಗ ನನ್ನ ಮಗನಿಗೆ ದೋಸೆ ಹಾಕ್ಕೊಡೋಣ ಅಂತ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನಾನು ತಿಂಡಿ ತಿಂದಿಲ್ಲ. ಅವನು ನನ್ನ ಮಗನ ಕೊಟ್ಬಿಟ್ಟು ಆಮೇಲೆ ನಾನು ತಿಂದ್ಕೊಂಡು ರೆಡಿಯಾಗಿ ಕೆಲಸಕ್ಕೆ ಹೋಗಬೇಕು. ಆಗಲೇ 10 ಗಂಟೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದು 10 ಗಂಟೆ ಹತ್ತತ್ರ ಬಂದಿದೆ. ಇನ್ನೊಂದು 5 ನಿಮಿಷ ಆದರೆ 10 ಗಂಟೆ ಆಯಿತು. ಅಷ್ಟರಲ್ಲಿ ನಾನು ತಿಂಡಿ ತಿಂದು ಇನ್ನೊಂದು 10 ನಿಮಿಷದಲ್ಲಿ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಕೆಲಸಕ್ಕೆ ಹೊರಡಬೇಕು. ನಾನು ರೆಡಿಯಾಗಿ ಕೆಲಸಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ನನ್ನ ಮಗನ್ನ ಡ್ರಾಪ್ ಕೊಡು ಅಂತ ಹೇಳ್ತಾ ಬಾಯ್. ಓನಪ್ಪ ಓನು ಬಂಗ ಟುಫಿ ಯಾಕೆ ಊಟ ಮಾಡಿದ್ದಾನ? ಊಟನೇ ಮಾಡಿಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ರಾತ್ರಿ ನೀನು ಹಾಕಿದಲ್ಲ ಅದು ತಿಂದ್ಬಿಟ್ಟು ಏನು ತಿಂತಾನೆ ಇಲ್ಲ. ಊಟ ಏನು ತಿಂದೇ ಇಲ್ಲ. ಇವೊಂದು ಅವಳಿ ನೋಡು.